ಆ ದೇವಸ್ಥಾನದಲ್ಲಿ ನೋಡಿದ ಮಗು ಸಾಮಾನ್ಯವಾದ ಮಗು ಅಲ್ಲವೇ ಅಲ್ಲ. ಹಾಗಾದ್ರೆ ಆ ಮಗು ಯಾರು ಯಾರು ಆ ಹುಡುಗಿ? ಇಲ್ಲ, ಇದರಲ್ಲಿ ಏನೋ ಮೋಸ ಇದೆ ಅನ್ನೋದು ನನ್ನ ಅಂತಕ್ಷಗಳಿಗೆ ಕಾಣಿಸ್ತಾ ಇದೆ. ಆ ಮಗು ಯಾರ ಹೆಸರನ್ನು ಹೇಳ್ಕೊಂಡು ಬಂದಿದ್ದಾಳೋ ಅದು ಕಾಣಿಸ್ಕೊಳ್ಳಿ. ಜೈ ಮಹಾಕಾಲ. ಇದೇನಿದು? ನಾಗಮಣಿ ಬೆಳಕ್ ಬಂದಂಗ್ ಬಂತಲ್ಲ. ಅಕ್ಕ, ಏನ್ ಹಾಗೆ ನೋಡ್ತಾ ಇದೀಯಾ? ಯಾರನ್ನ ಹುಡುಕ್ತಾ ಇದೀಯಾ? ಏನಿದು? ಮಲ್ಲಿ ಮುಖದಲ್ಲಿ ಇದ್ದಕ್ಕಿದ್ದ ಹಾಗೆ ಹೀಗೆ ಹೊಳಪ್ ಕಾಣ್ತಾ ಇದೆ. ಇದು ನಿಜಾನೋ ನನ್ನ ಭ್ರಮೇನೋ? ಏನಿವತ್ತು ಮಲ್ಲಿ ಕಳೆ ಕಳೆಯಾಗಿ ಕಾಣಿಸ್ತಾ ಇದ್ದಾಳೆ. ಒಂದ್ ರೀತಿ ದೈವಿ ಕಳೆ ಅವಳ ಮುಖದಲ್ಲಿ ತುಂಬಿ ತುಳುಕ್ತಾ ಇದೆ. ಅಕ್ಕ, ಯಾಕಾಗ್ ನಾನು ನೋಡ್ತಾ ಇದೀಯಾ? ಯಾವತ್ತು ನೋಡ್ದೇ ಇರೋ ತರ ಏನಾಯ್ತು ನಿನಗೆ? ಬಾಯ್ಲಿ. ಯಾಕಿವತ್ತು ವಿಚಿತ್ರವಾಗಿ ಆಡ್ತಿದ್ಯಾ? ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಮಲ್ಲಿ. ಇವತ್ತು ನಿನ್ನ ಮುಖದಲ್ಲಿ ಏನೋ ಒಂದು ಆಕರ್ಷಣೆ, ಏನೋ ಒಂದು ಕಳೆ ಕಾಣಿಸ್ತಾ ಇದೆ. ಅದು ಯಾಕೆ ಅನ್ನೋದು ಮಾತ್ರ ನನಗೂ ಗೊತ್ತಾಗ್ತಾ ಇಲ್ಲ. ಯಾವ ಆಕರ್ಷಣೆನೂ ಇಲ್ಲ, ಯಾವ ಕಳೆನೂ ಇಲ್ಲ, ನಿನಗಾಗಿ ಅನ್ನಿಸ್ತಿದೆ ಅಷ್ಟೇ. ಇಲ್ಲ ಮಲ್ಲಿ, ಇಲ್ಲ. ಅಕ್ಕ, ಯಾಕಿವತ್ತು ನನ್ನ ಮೇಲೆ ಇಷ್ಟೊಂದು ಪ್ರೀತಿ? ಯಾಕೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಮಲ್ಲಿ. ನೀನು ನನ್ನವಳು. ನಿನಗೋಸ್ಕರ ನಾನು ತುಂಬ ದಿವಸಗಳಿಂದ ಹಂಬಲಿಸ್ತಾ ಇದ್ದೆ. ನಿನಗೋಸ್ಕರ ನಾನು ನನ್ನ ಸ್ಥಳನ ಬಿಟ್ಟು ಬಂದೆ. ನಿನ್ನನ್ನು ನನ್ನ ವಶದಲ್ಲೇ ಇಟ್ಕೋಬೇಕು ಅಂತ ತೀವ್ರವಾಗಿ ಅನ್ನಿಸ್ತಾ ಇದೆ. ಯಾಕೆ ಹಾಗೆ ಅನ್ನಿಸ್ತಾ ಇದೆ? ನಿನಗೂ ನನಗೂ ಏನು ಸಂಬಂಧ? ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅನ್ನೋದು ಮಾತ್ರ ನನಗೂ ಗೊತ್ತಾಗ್ತಾ ಇಲ್ಲ. ಕೆಲವು ಸಮಯ, ಕೆಲವು ಹಿಂದೆ ಗೊತ್ತಿಲ್ಲದೆ ಬಂಧಗಳು, ಸಂಬಂಧಗಳು ಇರುತ್ತೆ. ಹಾಗೆ ನನಗೂ ನಿನಗೂ ಏನಾದರೂ ಸಂಬಂಧ ಇರುತ್ತೆ ಅಕ್ಕ. ಇದ್ರೂ ಇರ್ಬೋದು. ಈ ಮಗುವಿನ ಮಾತನ್ನ ಕೇಳ್ತಾ ಇದ್ರೆ ಇದು ಸಾಮಾನ್ಯವಾದ ಮಗು ಅಲ್ಲ. ಸಾಮಾನ್ಯವಾದ ಮಗು ಆಗಿದ್ರೆ ಈ ರೀತಿ ನಿಗೂಢವಾಗಿ ಮಾತಾಡ್ತಾ ಇರಲಿ. ಆ ಶಾಸ್ತ್ರಿ ನಾಗಮಣಿ ನನ್ನ ಕಣ್ಣಿಗೆ ಬೀಳದೆ ಇರಲಿ ಅಂತ ನಾಗಮಣಿನ ಈ ಮಗುವಿನ ರೂಪದಲ್ಲಿಟ್ಟಿದ್ದಾನೆ ಅನ್ಸುತ್ತೆ. ಸಾಕು ಮಾಡು ನಿನ್ನ ಅಟ್ಟಹಾಸದ ಅಹಂಕಾರದ ನಗುವನ್ನ. ನಿನ್ ತಾಳ್ಮೆ ಇಷ್ಟೇನಾ? ನನ್ನ ಹೆಸರು ಹಿಡಿದು ಕೂಗುವಷ್ಟು
ಉದ್ದಡದ ನಿನಗೆ. ಉದ್ದಟತನ ನಂದಲ್ಲ, ನಿಂದು. ನಿನ್ನ ಇತಿಮಿತಿನ ಅರ್ಥ ಮಾಡ್ಕೊಳ್ದೆ ದೇವ್ರಾಗೋ ಪ್ರಯತ್ನ ಮಾಡ್ತಾ ಇದ್ಯಾ. ನೀನ್ ಈ ಕಾರ್ಯದಲ್ಲಿ ಸಫಲ ಆಗೋದಿಲ್ಲ ಭೈರವ. ಏಯ್, ಸಫಲ ವಿಫಲತೆಗಳು ನಿನ್ನಿಂದ ನನಗೆ ಸಿದ್ಧಿಸೋದಿಲ್ಲ. ನನ್ನ ಕಾರ್ಯದಲ್ಲಿ ನಾನು ಹೇಗೆ ಸಫಲನಾಗಬೇಕು ಅನ್ನೋದು ನನಗೆ ಗೊತ್ತಿದೆ. ಈಗ ನಿನ್ನ ನಿಜ ರೂಪವನ್ನ ನನ್ನ ಮುಂದೆ ಅನಾವರಣ ಮಾಡು. ತಾಂತ್ರಿಕ ಲೋಕದ ಮಹಾಮಾಂತ್ರಿಕ ಅಂತ ಹೇಳ್ಕೊತಾ ಇದ್ದೆ. ನನ್ನ ಒಂದು ಕಣ್ಸಣ್ಣೆಯಿಂದ ಹರಿಯುವ ನದಿನೇ ನಿಲ್ಲುತ್ತೆ, ಬೋರ್ಗರಿಯುವ ಸಮುದ್ರನೇ ಒಣಗುತ್ತೆ, ದಿನಮಣಿ ದಿಗಂತದಲ್ಲಿ ತಟಸ್ಥವಾಗುತ್ತೆ. ಶಶಿ ತನ್ನ ತಂಪನ್ನ ಕಳೆದುಕೊಂಡು ಬೆಂಕಿ ಉಂಡೆ ಅಂತೆ ಆಗ್ತಾನೆ ಅಂತ ಹೇಳ್ತಾ ಇದ್ದೆ. ಎಲ್ಲಿ ಅಬ್ರುಸು ನೋಡೋಣ. ನಿನಗೆ ನನ್ನ ನಿಜ ರೂಪ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿನ್ನಿಂದ ಅದು ಸಾಧ್ಯವಿಲ್ಲ. ಪದೇ ಪದೇ ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ತುಚ್ಛವಾಗಿ ಮಾತಾಡಬೇಡ. ನನ್ನ ರೋಷಾಗ್ನಿ ಜ್ವಾಲೆಯಿಂದ ಇಲ್ಲೇ ನಿನ್ನ ಸುಟ್ಟಿ ಭಸ್ಮ ಮಾಡಬಲ್ಲೆ. ಅಜ್ಜ ತಾನ್ ಗಜ ಅಂತ ತಿಳ್ಕೊಂಡು ಭ್ರಮೇಲಿ ಆರ್ಭಟಿಸುತ್ತಲ್ಲ, ಹಾಗಿದೆ ನಿನ್ ರೋಷ ಆವೇಶ ಎಲ್ಲ. ನಾನು ಅಜಾನೋ ಗಜಾನೋ ನಿನ್ನಿಂದ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಯಾರು ಯಾರು ನೀನು ಹೇಳು, ಬಾಯ್ಬಿಡು. ಭಗವಂತನ ಸಾಕ್ಷಾತ್ಕಾರಕ್ಕೆ ಭಕ್ತ ನಿಂತು ಬೇಡುವಂತೆ ಬೇಡ್ಕೋತಾ ಇದೆಯಾ ಭೈರವ? ನನ್ನ ನಿಜ ರೂಪ ನೋಡಿ ಅದನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ನಿನಗಿದ್ರೆ ನನ್ನ ನಿಜ ರೂಪನ ನೋಡು. ಜೈ ಮಹಾಕಾಲ. ಯಾವ ಅಮೃತ ಗಳಿಗೆಗೋಸ್ಕರ ನಾನು ಇಷ್ಟು ದಿನದಿಂದ ಕಾಯ್ತಾ ಇದ್ದೋ ಆ ಅಮೃತ ಗಳಿಗೆ ಬಂದಾಯ್ತು. ನಾಗಮಣಿ ನನ್ನ ಕಣ್ಣಿಗೆ ಬಿದ್ದಾಯ್ತು. ನಾಗಮಣಿನ ನಾನು ಕಣ್ಣಿಡಿದು ಬಿಟ್ಟೆ. ನಾಗಮಣಿ ನನ್ನ ವಶಕ್ಕೆ ಬಂದಾಯ್ತು. ಥ್ಯಾಂಕ್ಸ್ ಅನು. ಪ್ರತಿ ವರ್ಷ ನನ್ನ ಬರ್ತ್ಡೇಗೆ ಯಾರು ವಿಶ್ ಮಾಡ್ತಾರೋ ಬಿಡ್ತಾರೋ, ನೀನಂತೂ ಮರೀದೆ ವಿಶ್ ಮಾಡ್ತೀಯ ಕಣೆ. ಹೇಮಾ, ನೀನು ಹುಟ್ಟಿದ ದಿನಾನೇ ನೀನು ಸಾಯ್ತಾ ಇದೀಯ, ಅದು ನಿನ್ನ ಗಂಡನ ಕೈಯಲ್ಲೇ. ಇಂಥ ಅದೃಷ್ಟ ಯಾರ್ಯಾರಿಗಿರುತ್ತೆ ಹೇಳು? ಥ್ಯಾಂಕ್ ಯು. ಸಾರಿ ಹೇಮಾ. ಯಾಕಿದ್ದಕ್ಕಿದ್ದ ಹಾಗೆ ಸಾರಿ ಕೇಳ್ತಾ ಇದ್ದೀರಾ? ಅದು ಇವತ್ತು ನಿಮ್ಮ ಬರ್ಡೇ ಅನ್ನೋದನ್ನ ನಾನು ಮರ್ತ್ಬಿಟ್ಟೆ. ನೀವು ಮರ್ತಿದ್ದೀರಾ ಅಂದರೆ ನನಗಂತೂ ನಂಬೋಕೆ ಆಗಲ್ಲ. ನೋಡಿ, ನನಗೋಸ್ಕರ ನೆಕ್ಲೆಸ್ ತಂದಿದ್ದೀರಾ, ಹೊರಗೆ ಕರ್ಕೊಂಡ್ಬಂದಿದ್ದೀರಾ, ಹಾಗೆ ರೆಸಾರ್ಟ್ನಲ್ಲೂ ಏನೋ ಸರ್ಪ್ರೈಸ್ ಅರೇಂಜ್ ಮಾಡಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಇದರಲ್ಲೇ ಗೊತ್ತಾಗೋದಿಲ್ವಾ ನನ್ನ ನೀವು ಎಷ್ಟು ಪ್ರೀತಿಸ್ತೀರಾ ಅಂತ? ಹಾಂ, ಹೌದೌದು. ಹೆಂಡತಿ ಮನಸ್ಸನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನಿಮ್ಮಂಥ ಗಂಡನ್ನ ಪಡೆಯೋಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಮಲ್ಲಿ ಮುಖಾಂತರ ನನ್ನನ್ನ ವಶಪಡಿಸ್ಕೊಂಡು ನನ್ನನ್ನ ಸಂಹಾರ ಮಾಡೋ ಸಂಚೇನಾದ್ರೂ ರೂಪಿಸಿದಾನ? ಏನು ನಿಶ್ಚಳವಾಗಿ ಗೊತ್ತಾಗ್ತಾನೆ ಇಲ್ವಲ್ಲ.
ರೇಣು ಋಣಗಳಲ್ಲೂ ಋಣಗಳ ಭಾರವೇ ತುಂಬಿದೆ. ನನ್ನನ್ನು ವಶಪಡಿಸ್ಕೊಳ್ಳೋ ಯೋಗ ಆಗಲಿ ಯೋಗ್ಯತೆನೂ ನಿನಗಿಲ್ಲ. ವಿಷ್ಣು, ಇದೇನು ಒಬ್ಬನೇ ಬರ್ತಾ ಇದೆಯಾ? ಹೇಮ ಇಲ್ಲಿ? ಏನು ಹೇಮ? ಹೇಮಾ, 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 ಕೂಗ್ದಾಗ ಓ ಅನ್ಬೇಕು ಅಂತ ಸಂಸ್ಕಾರ ಕಲಿಸ್ಕೊಟ್ಟಿಲ್ಲ ನಿನ್ನ ಅಪ್ಪ ಅಮ್ಮ ನಿನಗೆ? ಏಯ್, ನಿನ್ಗೇನ ತಲೆ ಕೆಟ್ಟಿದ್ಯೇನೋ? ಯಾಕೆ ಹೀಗೆ ಕೇಳ್ತಾ ಇದೀಯ? ಅಲ್ಲ ಕಣು, ನಿನ್ಗೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಬಂತು ಅಂತ ಅವಳು ಗಿಫ್ಟ್ ತಗೊಂಡ್ ಕೊಟ್ಟೆ, ಜೊತೆಲಿ ಕರ್ಕೊಂಡು ಹೋದಲ್ಲೋ? ಏನು ಬಿಸ್ನೆಸ್ನಲ್ಲಿ ಲಾಭ ಬಂದಿದೆ ಅಂತೇಳಿ ನಾನು ಹೇಮನಿಗೆ ಗಿಫ್ಟ್ ಅಂತ ಕೊಟ್ಟೆ? ಅಲ್ಲ, ನಾನು ಅವಳನ್ನ ಪ್ರೀತಿಯಿಂದ ಮಾತಾಡಿಸಿ ಎಷ್ಟು ವರ್ಷ ಆಗಿದೆ, ಅಂಥದ್ರಲ್ಲಿ ಅವಳಿಗೆ ಗಿಫ್ಟ್ ಅಂತ ಕೊಡ್ತೀನ? ಹೋಗಿ ನಿನ್ನ ಕೆಲಸ ನೋಡ್ಕೊ ಹೋಗು. ಏನು ಹೀಗೆ ಮಾತಾಡ್ತಿದ್ಯಾ? ನಾನು ಹೇಮನ್ನ ಕರ್ಕೊಂಡು ಹೋಗಿಲ್ಲ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಮನೆ ತಲುಪಿದ ಸಾಕಪ್ಪ ಅಂತ ಒದ್ದಾಡ್ಕೊಂಡು ಬಂದಿದ್ದೀನಿ. ನೀನು ನೋಡ್ರಿ ಇಲ್ಲಿ ಕಥೆಗಳನ್ನೆಲ್ಲ ಹೇಳ್ತಿದ್ಯಾ? ಅಯ್ಯೋ ದೇವ್ರೆ, ನೀನೇ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿ ಗಿಫ್ಟ್ ಕೊಟ್ಟು ಕರ್ಕೊಂಡು ಹೋದಲ್ಲೋ? ಸುಮ್ಮನಿರ್ತೀಯನಮ್ಮ. ಅವಳೆಲ್ಲ ಅವ್ರ ತವ್ರ ಮನೆಗೆ ಹೋಗಿರ್ಬೇಕು. ಅವ್ರ ಮನೆಗೆ ಫೋನ್ ಮಾಡಿ ನಾನು ವಿಚಾರಿಸ್ತೀನಿ. ಹೋಗಿ ಮಲ್ಕೋ ಹೋಗು. ಅಲ್ಲ, ಅಯ್ಯೋ ಅಜ್ಜಿ, ಮಾವ ಏನು ಹೀಗೆ ಹೇಳೋಗ್ತಾ ಇದ್ದಾರೆ? ಅದೇ ಕಣೆ, ನನಗೂ ಅರ್ಥ ಆಗ್ತಿಲ್ಲ. ಇವನೇ ಪ್ರೀತಿಯಿಂದ ಮಾತಾಡಿ ಗಿಫ್ಟ್ ಕೊಟ್ಟು ಹೊರಗಡೆ ಕರ್ಕೊಳೋದ? ಈಗ ನೋಡಿದ್ರೆ ಇಲ್ಲ ಅಂತ ಹೇಳ್ತಿದ್ದಾನೆ. ಅವನು ಹೇಳ್ತಿರೋದು ನಿಜಾನ ಅನಿಸ್ತಾ ಇದೆ. ಏನು ಅಜ್ಜಿ ಹೀಗೆ ಹೇಳ್ತಾ ಇದ್ದೀರಾ? ಮಾವ ಹೇಳಿರೋದು ನಿಜ ಆದ್ರೆ ಅತ್ತೆನ ಯಾರು ಕರ್ಕೊಂಡು ಹೋದ್ರು? ಈ ಮನೇಲಿ ಇನ್ನೊಬ್ಬರು ರೂಪದಲ್ಲಿ ಬಂದು ಅವಾಂತ ಸೃಷ್ಟಿ ಮಾಡೋದು ಇದೇನು ಮೊದಲ? ಇದು ಹಾಗೆ ಆಗಿರ್ಬೋದಲ್ವಾ? ಅಂದ್ರೆ ಹಿಂದೆ ವಿಷ್ಣು ರೂಪದಲ್ಲಿ, ಹೇಮನ್ ರೂಪದಲ್ಲಿ ಯಾರ್ಯಾರು ಬರ್ತಿದ್ರು, ಹಾಗೆ ಇದು ಆಗಿರ್ಬೋದಲ್ವಾ? ವಿಷ್ಣು ಕೂಡ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದ, ಅವ್ರನ್ನೇ ಕರ್ಕೊಂಡು ಹೋಗಿರ್ಬೋದಲ್ವಾ? ಏನೋಪ್ಪ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಹೇಮಾ, ನೀನು ನನಗೆ ಮಾಡಿದ ದ್ರೋಹಕ್ಕೆ ಸರಿಯಾಗಿ ತಕ್ಕ ಶಾಸ್ತಿನ ಮಾಡಿದ್ದೀನಿ ನಾನು ನಿನಗೆ. ನಾನೇ ನಿನ್ನನ್ನು ಕೊಲೆ ಮಾಡಿದ್ದು ಅಂತ ಯಾರಿಗೂ ಒಂದು ಸಣ್ಣ ಅನುಮಾನ ಕೂಡ ಬರಬಾರ್ದು. ಹಾಗೆ ಕತೆ ಕಟ್ಟಿದ್ದೀನಿ. ನನಗೆ ಯಾರೇ ದ್ರೋಹ ಮಾಡಿದ್ರು ನಾನು ಇದೇ ಗತಿ ಕಾಣಿಸೋದು. ನೀನು ನನ್ನ ಜೀವನದಿಂದ ಶಾಶ್ವತವಾಗಿ ದೂರ ಆಗೋದಿಯಲ್ಲ, ಅದಕ್ಕೆ ಈ ಸಂಭ್ರಮ. ಈ ದುಷ್ಟ ಏಮಾಗೆ ಏನೋ ಅಪಾಯ ಮಾಡಿರೋ ತರ ಕಾಣಿಸ್ತಾ ಇದೆ. ಪಾಪಿ, ನಿನ್ ಪಾಪದ ಕೂಡ ಇಷ್ಟರಲ್ಲೇ ತುಂಬತ್ತೆ. ಅದನ್ನ ನೀನು ಅನುಭವಿಸ್ತೀಯ. ನಿಮ್ಮಂತ ಪುಣ್ಯವತ್ತಿಗೆ ವಿಷ್ಣು ಅಂತ ಪಾಪಿ ಪತಿ ಸಿಗ್ಬಾರ್ದಾಗಿತ್ತು.
ನಿಮ್ಮಂಥ ಸಾಧ್ವಿ ಶಿರೋಮಣಿಗೆ ಇಂಥ ಸಾವು ಬರಬಾರ್ದಾಗಿತ್ತು. ನಾನು ಏನು ಅನ್ಕೊಳ್ತೀನೋ ಅದು ಆಗೋದೇ ಇಲ್ಲ. ಎಲ್ಲ ವಿರುದ್ಧವಾಗಿ ಆಗುತ್ತೆ. ನಾಗಮಣಿ ನನ್ನ ಪಾಲಿನ ಮರಳುಗಾಡಿನ ಮರೀಚಿಕೆ ಆಗೋಗುತ್ತೆ ಅನ್ನಿಸ್ತಾ ಇದೆ. ಹಾಗಾಗೋದಕ್ಕೆ ಬಿಡೋದಿಲ್ಲ. ಶಕುನಿ ತಂತ್ರನ ಕುತಂತ್ರನ ಮೈಗೂಡಿಸ್ಕೊಂಡು ಚಾಣಕ್ಯನ ಚಾಲನ ಆದರ್ಶವಾಗಿ ಇಟ್ಕೊಂಡಿರೋನು ನಾನು. ಯಾವುದೇ ಕಾರಣಕ್ಕೂ ನಾಗಮಣಿ ನನ್ನಿಂದ ದೂರ ಆಗೋದಿಲ್ಲ. ಅದನ್ನು ನಾನು ವಶ ಪಡ್ಕೊಳ್ತೀನಿ. ಮಲ್ಲಿ, ಅವತ್ತು ನನಗೇನಾಗಿತ್ತು, ನನ್ನ ಬುದ್ಧಿ ಯಾವ ಮಂಗ ಕವಿದಿತ್ತು ಅಂತ ಇವತ್ತರೆಗೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೇ ಇದ್ದೀನಿ. ಅದಕ್ಕೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ನೋಡಿ, ನನ್ನ ಹೃದಯದಲ್ಲಿ ಅಮೃತ ಅವರು ಶಾಶ್ವತವಾಗಿ ನೆಲೆಸಿದ್ದಾರೆ. ಆ ಸ್ಥಾನನ ತುಂಬೋದಕ್ಕೆ ನಿಮ್ಮಿಂದ ಅಲ್ಲ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಮನ್ನ ಇವತ್ತಲ್ಲ, ಇನ್ಯಾವತ್ತೂ ಆ ಭಾವನೆಯಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಸಾರಿ. ನಿಮ್ಮ ಪ್ರೀತಿ ಪರಿನ ನೋಡ್ತಾ ಇದ್ರೆ ನನಗೆ ಮಾತುಗಳೇ ಹೊರಗೆ ಬರ್ತಾ ಇಲ್ಲ. ನಾನು ನಿಮ್ಮ ಮುಂದೆ ಇದ್ರೂ ಸಹ ನಾನೇ ನಿಮ್ಮ ಹೆಂಡತಿ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಯಾವ ಹೆಂಡತಿಗೂ ಬರಬಾರ್ದು. ಅಮೃತ ಅವರೇ, ಅರೆ ಎಂಥ ಕೆಲಸ ಆಗೋಯ್ತು. ನಾನು ಅಮೃತವರು ಅಂತ ಮಣಿಯವ್ರನ್ನ ತಪ್ಕೊಂಡ್ಬಿಟ್ನಾ? ಮಲ್ಲಿ, ನೀನೇನಿಲ್ಲಿ? ಅಂಕಲ್, ನಾನು ಇಲ್ಲಿಲ್ದೆ ಇನ್ನೆಲ್ಲಿ ಹೋಗ್ಲಿ? ದೇವಸ್ಥಾನದಲ್ಲಿ ಹೂ ವ್ಯಾಪಾರ ಆಗಲಿಲ್ಲ, ಅದಕ್ಕೆ ಮನೆಗೂ ಹೂ ಕೊಟ್ಟೋಗೋಣ ಅಂತ ಬಂದೆ. ನಾನು ಹೂ ಮಾರಲಿಲ್ಲ ಅಂದರೆ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಉಪವಾಸ ಇರಬೇಕಾಗುತ್ತೆ. ಏನು, ನಿಮ್ಮ ಅಪ್ಪ ಅಮ್ಮ ಎಲ್ಲ ಉಪವಾಸ ಇರಬೇಕಾಗತ್ತಾ? ಅಂದರೆ ನಿಮ್ಮ ಅಪ್ಪ ಅಮ್ಮ ಬದುಕಿದಾರಾ? ಏನಂಕಲ್ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಅಪ್ಪ ಅಮ್ಮ ಸತ್ರು ಅಂತ ನಿಮ್ಗ್ಯಾರು ಹೇಳಿದ್ದು? ನೀನೇ ತಾನೇ ಹೇಳಿದ್ದು. ಅಂಕಲ್, ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನಮ್ಮ ಅಪ್ಪ ಅಮ್ಮ ಇನ್ನೂ ಚೆನ್ನಾಗಿದ್ದಾರೆ. ಏಯ್, ಒಂದೊಂದು ಸಲ ಒಂದೊಂದು ಮಾತಾಡಬೇಡ. ನಮ್ಮ ಅಪ್ಪ ಅಮ್ಮ ಸತ್ತೋದ್ರು ಅಂತ ಹೇಳಿ ನೀನೇ ಅರ್ಜುನ್ ಜೊತೆ ಬಂದು ನಮ್ಮ ಮನೆ ಸೇರಿಕೊಂಡೆ. ಈಗ ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಾ. ಏನು ಹೇಳ್ತಿದ್ದೀರಾ ಅಂಕಲ್? ನಾನು ನಿಮ್ಮ ಮನೆಗೂ ಬಂದಿಲ್ಲ, ನಮ್ಮ ಅಪ್ಪ ಅಮ್ಮನೂ ಸತ್ತಿಲ್ಲ. ನೀವು ಹಿಂಗೆ ಮಾಡೋದಕ್ಕೇನು ಕೆಲಸ ಇಲ್ಲ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದೀರಾ. ನಿಮ್ಮ ಬಾಯಿ ಚಪಲಕ್ಕೆ ಇನ್ನೊಬ್ರು ತಂದೆ ತಾಯಿನೆಲ್ಲ ಸಾಯಿಸ್ಬೇಡಿ. ಏಯ್ ಮಲ್ಲಿ, ಏನಿದು ಇವಳು ಹೀಗೆ ಹೇಳ್ತಾ ಇದ್ದಾಳಲ್ಲ? ಇವಳು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಇವಳೇ ಬೇರೆ, ನಮ್ಮ ಮನೆಯಲ್ಲಿರೋ ಮಲ್ಲಿನೇ ಬೇರೆ ಅಂತ ಅನುಮಾನ ಬರ್ತಾ ಇದೆ.
ಅನುಮಾನ ಅಲ್ಲ, ಇವಳೇ ಬೇರೆ ಅವಳೇ ಬೇರೆ. ಅವಳು ಯಾಕೆ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ, ಅವಳ ಉದ್ದೇಶ ಏನು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. ನನ್ನ ತಪ್ಪಿನ ಅರಿವು ನನಗಾಗಿದೆ. ಈ ಬಂಧನದಿಂದ ಮುಕ್ತಿ ಕೊಡಿ ಶಾಸ್ತ್ರಿಗಳೇ. ಇದರಿಂದ ನಿನಗೆ ಮುಕ್ತಿ ಸಿಕ್ಕಿದ್ರೆ ನೀನು ನಿನ್ನ ಹಳೆ ಚಾಳಿಯನ್ನು ಮತ್ತೆ ಮುಂದುವರಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಶಾಸ್ತ್ರಿಗಳೇ, ನನ್ನನ್ನು ನಂಬಿ. ಮೋಸದ ಮಾರ್ಜಾಲನ ನಂಬೋದು, ನಿನ್ನನ್ನು ನಂಬೋದು ಎರಡೂ ಒಂದೇ. ಆ ಪರಮೇಶ್ವರನ ಕೋಪಾಗ್ನಿಗೆ ಬಲಿಯಾಗಿ ಶಿಲೆಯಾದೆ. ದೈನ್ಯತೆಯಿಂದ ಆ ಶಿವನನ್ನು ಪ್ರಾರ್ಥನೆ ಮಾಡಿದಾಗ ನಿನ್ನ ಮೇಲೆ ಕರುಣೆ ತೋರಿ ಮುಂದಿನ ಜನ್ಮದಲ್ಲಿ ಅರ್ಜುನ ಸ್ಪರ್ಶ ನಿನಗಾದಾಗ ನೀನು ನಿನ್ನ ಮೂಲ ರೂಪ ಪಡ್ಕೊಳ್ತೀಯ ಅಂತ ಆ ಪರಮೇಶ್ವರ ನಿನಗೆ ವರ ಕೊಟ್ಟ. ಆ ಶಿವನ ವರದ ಪ್ರಕಾರ ಅರ್ಜುನ ಬಂದು ಆ ಪಾಳ ದೇವಸ್ಥಾನದಲ್ಲಿ ನಿನ್ನನ್ನು ಸ್ಪರ್ಶ ಮಾಡಿದಾಗ ನೀನು ನಿನ್ನ ಮೂಲ ರೂಪ ಪಡ್ಕೊಂಡೆ. ಪಡ್ಕೊಂಡು ಅರ್ಜುನ್ ಮತ್ತು ಅಮೃತನ ಯಾವ್ಯಾವ ರೀತಿಯಲ್ಲಿ ಕಾಡಿಸ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ಈ ರೂಪವೇ ಸರಿ. ನೀವು ನನ್ನ ಪಾಲಿಗೆ ದೇವ್ರು ಅಂತ ತಿಳ್ಕೊಳ್ತೀನಿ. ನೀವು ಏನು ಹೇಳ್ತೀರೋ ಅದನ್ನೇ ಕೇಳ್ತೀನಿ, ಅದನ್ನೇ ಮಾಡ್ತೀನಿ. ಹಿಂದೆ ಮಾಡಿರೋ ತಪ್ಪನ್ನ ನಾನಿನ್ ಯಾವತ್ತೂ ಮಾಡೋದಕ್ಕೆ ಹೋಗೋದಿಲ್ಲ. ದಯವಿಟ್ಟು ನನ್ನ ಈ ಬಂಧನದಿಂದ ಬಿಡಿಸಿ. ಈ ಹಿಂಸೆನ ನನ್ನ ಕೈಯಲ್ಲಿ ಸಹಿಸೋದಕ್ಕೆ ಆಗೋದಿಲ್ಲ. ಬೇವಿನ ಹಣ್ಣು ಮಾವಿನ ಹಣ್ಣು ಆಗೋಕ್ಕೆ ಯಾವತ್ತೂ ಸಾಧ್ಯವೇ ಇಲ್ಲ. ನೀವು ತಕ್ಷಕ ಲೋಕದವರು. ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋ ಭಾವನೆ ಯಾವತ್ತೂ ಇರೋದಿಲ್ಲ. ಹೆಣ್ಣನ್ನ ಪೂಜಿಸೋ ಸಂಸ್ಕೃತಿ ನಿಮ್ದು ಅಲ್ವಾ? ಅದೇ ಹೆಣ್ಣನ್ನ ನೀವು ಹೀಗೆ ಹಿಂಸಿಸೋದು ಎಷ್ಟು ಮಟ್ಟಿಗೆ ನ್ಯಾಯ? ನ್ಯಾಯ ಅನ್ಯಾಯ, ಧರ್ಮ ಅಧರ್ಮಗಳ ಸೂಕ್ಷ್ಮತೆಯನ್ನು ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಅವ್ರ ನೀನು ಏನೇ ಹೇಳಿದ್ರು, ಎಷ್ಟೇ ಕಾಡಿ ಬೇಡ್ಕೊಂಡ್ರು ನಿನ್ನನ್ನು ಈ ಸ್ಥಿತಿಯಿಂದ ಹೊರಗೆ ನಾನು ತರೋದಿಲ್ಲ. ಏ ಶಾಸ್ತ್ರಿ, ನೋಡಿದ್ಯಾ ನಿನ್ನ ಅಸಲಿ ರೂಪ ಮನಸ್ಥಿತಿ ಹೇಗೆ ಹೊರಗೆ ಬಂತು ಅಂತ? ಇಷ್ಟೋ ತನಕ ಹಾಲನಾಗಿದ್ದವಳು ಹೇಗೆ ಹಾಲಾಹಲವಾದೇನೆ ನನ್ನ ಮೇಲೆ ಎರಗೋಕೆ ಬರ್ತಾ ಇದೆಯಾ? ಹಾಲಾಹಲ ಅಲ್ಲ, ಅಗ್ನಿ ಪರ್ವತದ ಲಾವಾರಸದ ಥರ ನಿನ್ನನ್ನ ಆಹುತಿ ತಗೊಳ್ತೀನಿ. ಭ್ರಮೇಲಿ ಬದುಕೋದು ನಿನಗೆ ಅಭ್ಯಾಸ ಆಗೋಗಿದೆ. ಅದಕ್ಕೆ ಭ್ರಮೆನಲ್ಲಿ ಏನೇನೋ ಬಡಬಡಿಸ್ತಾ ಇದೆಯಾ. ಈ ಲೋಕದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ನೀನು ಮರ್ತಿರೋ ಹಾಗಿದೆ ಶಾಸ್ತ್ರಿ. ನನಗೆ ಈ ಬಂಧನ ಶಾಶ್ವತ ಅಲ್ಲ. ಇದರಿಂದ ಮುಕ್ತಿ ನನಗೆ ಸಿಕ್ಕೇ ಸಿಗತ್ತೆ. ಆಗ ನಿನ್ನ ಅಂತ್ಯ ನನ್ನಿಂದ ಅನ್ನೋದನ್ನ ನೀನು ಬರ್ದಿಟ್ಕೋ. ನೀನು ಈ ರೂಪದಿಂದ ಹೊರಗೆ ಬರಬೇಕು ಅಂದರೆ ಅದಕ್ಕೆ ನಾನು ಮನಸ್ಸು ಮಾಡಬೇಕು. ನಾನು ಯಾವತ್ತೂ ಅಂತ ತಪ್ಪು ಮಾಡೋದಿಲ್ಲ. ಹಾ, ಮರಕ್ಕಿಂತ ಮರ ದೊಡ್ಡದು ಇದ್ದೇ ಇರುತ್ತೆ. 7 ಲೋಕದ ಪರಮ ಸತ್ಯ ಇದು. ನೀನು ಹೇಳಿದ ಸತ್ಯನೇ. ಮರಕ್ಕಿಂತ ಮರ ದೊಡ್ಡ ಇರುತ್ತೆ. ನಿನ್ನೆ ಈ ದೃಷ್ಟುತ್ಯವನ್ನು ನೋಡಿ ನಿನ್ನೆ ದುಷ್ಟತನಕ್ಕೆ ಸಹಾಯ ಮಾಡುವಂಥ ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಸಹಾಯ ಪಡ್ಕೊ. ನಮ್ಮತ್ತ ಸಾತ್ವಿಕರಿಂದ ಅಲ್ಲ. ನೀನು